ಈಗ ಏನಕ್ಕೆ ಹೋಯ್ತಾರೆ, ಏನಾದರೂ ತಪ್ಪು ಮಾಡ್ಬಿಟ್ಟು ಜೈಲಿಗೆ ಹೋಯ್ತಾರೆ, ಏನಾದರೂ ಕ್ರೈಮ್ ಮಾಡಿದ್ರೆ ಹೋಯ್ತಾರೆ. ಇವತ್ತು ನಾವು ಏನು ತಪ್ಪು ಮಾಡಿದ್ರೆ ಜೈಲಿಗೆ ಹೋಗೋಣ, ಅದು ತಪ್ಪು ಮಾಡೋವರೆಗೆ ಶಿಕ್ಷೆ ಸಿಗುತ್ತೆ. ಇಲ್ಲಿ ಯಾವ್ಯಾವ ಥರ ಶಿಕ್ಷೆ ಕೊಡ್ತಾಯಿದ್ರು ಅಂತ ತಿಳ್ಕೊಳ್ಳೋಣ. ನಾವಿವಾಗ ವಿಯೆಟ್ನಾಂನ ಒಂದು ತುಂಬ ಹಿಸ್ಟಾರಿಕಲ್ ಮತ್ತು ಅಷ್ಟೇ ಹಳೆಯ ಜೈಲ್ ಮುಂದೆ ಇದ್ದೀವಿ. ಅದಕ್ಕೂ ಮುಂಚೆ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಳ್ಳೋಣ. 10,000 ಥ್ಯಾಂಕ್ ಯು. ಇವಾಗೆಲ್ಲ ನಾವೇನು ಈ ಥ್ರೆಡ್ಮಿಲ್ನ ಬಾಡಿನ ಫಿಟ್ಟಾಗಿ ಇಟ್ಕೊಳ್ಳೋಕ್ಕೋಸ್ಕರ ಬಳಸ್ತೀವಿ. ಇದನ್ನ 200 ವರ್ಷದ ಮುಂಚೆ ಖೈದಿಗಳಿಗೆ ಶಿಕ್ಷೆ ಕೊಡೋಕ್ಕೆ ಅಂತ ಕಂಡುಹಿಡಿದಿದ್ದು. ಈ ದೇಶದ ಇಂಡಿಪೆಂಡೆನ್ಸ್ಗೋಸ್ಕರ ಹೋರಾಡ್ತಿದ್ದ ವುಮೆನ್ಸ್ನ, ಪರ್ಟಿಕ್ಯುಲರ್ಲಿ ವುಮೆನ್ಸ್ಗಳನ್ನ ತಗೊಬಂದು ಈ ಕಾಲೋನಿಗಳಿಗೆ ಹಾಕಿದ್ರು. ಇಲ್ಲಿ ಸಿಚುವೇಶನ್ ಹೆಂಗಿರ್ತಾಯಿತ್ತು ಅಂದರೆ ಅವ್ರಿಗೆ ತುಂಬ ಹಿಂಸೆಗಳನ್ನ ಕೊಡ್ತಾಯಿದ್ರು. ಊಟ ತಿಂಡಿ ಏನೂ ಇಲ್ಲ, ಬಟ್ ಹೈಜೀನ್ ಅಂತ ಅಂತೂ ಮೇಂಟೈನೇ ಮಾಡ್ತಿದ್ದಿರಲ್ಲ. ಮತ್ತು ಅವ್ರಿಗೆ ಯಾವಾಗಲೂ ನೀರುಗಳನ್ನ ತುಂಬಿಸ್ಬಿಟ್ಟು ಕೊಚ್ಚೆ ಜಾಗ ಮಾಡಿ ಇಲ್ಲಿ ಉಳ್ಕೊಳ್ಳೋಕ್ಕೆ ಎಷ್ಟು ಅನ್ಹೆಲ್ದಿ ಆಗ್ಬೋದೋ ಅಷ್ಟು ಅನ್ಹೆಲ್ದಿಯಾಗಿ ಮಾಡ್ತಾಯಿದ್ರು. ಈ ಜಾಗದಲ್ಲಿ ಯಾವ್ಯಾವ ಥರ ಚಿತ್ರಹಿಂಸೆಗಳನ್ನ ಕೊಡ್ತಿದ್ರು ಅನ್ನೋದನ್ನ ನಮಗೆ ಈ ಪ್ರತಿಮೆ ಮುಖಾಂತರ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಇವ್ರುಗಳನ್ನ ಈ ಜಾಗದಲ್ಲಿ ಇಟ್ಟು ಇವ್ರು ಯಾವಾಗ ಸಾಯ್ತಾರೆ ಅಂತ ಗೊತ್ತಾಗುತ್ತೆ, ಆಗ ಅವ್ರನ್ನ ಕರ್ಕೊಬಂದು ಈ ಒಂದು ದೊಡ್ಡ ಕಂಬಕ್ಕೆ ನೇಣಾಕಿ ಸಾಯಿಸ್ಬಿಡ್ತಿದ್ರು. ಇಲ್ಲಿ ಯಾರ್ಯಾರೆಲ್ಲ ಸತ್ತಿದ್ದಾರೆ ಅನ್ನೋ ಡೀಟೇಲ್ಸ್ನ ಇವಾಗ ಇವ್ರು ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಈ ಜಾಗದಲ್ಲಿ ಹೆಂಗಸರಿಗೆ ತೊಂದರೆ ಕೊಟ್ಟರೆ ಇನ್ನೊಂದು ಕಡೆ ಗಂಡಸ್ರಿಗೆ ತೊಂದರೆ ಕೊಡ್ತಿದ್ರು. ಆ ಹಿಂಸೆಗಳು ಎಷ್ಟು ವಿಚಿತ್ರ ಮತ್ತು ಚಿತ್ರವಾಗಿತ್ತು ಅಂದರೆ ಇವ್ರುಗಳ ಕಾಲ್ಗಳನ್ನ ಈ ಗಟ್ಟಿಯಾಗಿರೋ ಕಬ್ಬಿಣದ ಪೀಸ್ಗಳಿಂದ ಕಟ್ಟಿ ಅವ್ರಿಗೆ ಊಟ ತಿಂಡಿ ಕೊಡದೆ ಸಿಕ್ಕಾಬಟ್ಟೆ ತೊಂದರೆ ಕೊಡ್ತಿದ್ರು. ಇದೇ ಎಕ್ಸಾಕ್ಟ್ ಪೀಸ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಹೆವಿ ಇದೆ ಗುರು ಇದು. ಜೈಲು ಅಂದರೆ ಶಿಕ್ಷೆ ಇದ್ದಿದ್ದೆ, ಜೈಲನ್ನ ಕಂಡಿಡ್ದಿದ್ದೆ ಶಿಕ್ಷೆ ಕೊಡೋಕ್ಕೆ ಅಂತ. ಆದರೆ ಅದೇ ಜೈಲ್ಗಳಲ್ಲಿ ಶಿಕ್ಷೆನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಕಾಂಪನ್ಸೇಷನ್ ಇದ್ದರೆ ಹೆಂಗಿರುತ್ತೆ? ಹೌದು, ಬ್ರೆಜಿಲಲ್ಲಿರೋ ಖೈದಿಗಳಿಗೆ ಒಂದು ಸಪ್ರೇಟ್ ರೂಲ್ಸ್ ಇದೆ. ಅವ್ರ ಶಿಕ್ಷೆನ ಕಮ್ಮಿ ಮಾಡ್ಕೋಬೋದು. ಪುಸ್ತಕಗಳನ್ನ ಓದೋದ್ರ ಮುಖಾಂತರ ಅವ್ರ ಶಿಕ್ಷೆಗಳನ್ನ ಕಮ್ಮಿ ಮಾಡ್ಕೋಬೋದು. ಒಂದು ಬುಕ್ಕಿಗೆ 4 ದಿನ ಕಮ್ಮಿ ಮಾಡ್ತಾರೆ. ಆ್ಯಂಡ್ ವರ್ಷಕ್ಕೆ 12 ಬುಕ್ವರೆಗೂ ಓದ್ಬೋದು. ಅಂದರೆ ಒಂದು ವರ್ಷಕ್ಕೆ ಆಲ್ಮೋಸ್ಟ್ 58 ದಿನ, ಹತ್ತತ್ರ 2 ತಿಂಗಳು ಕಮ್ಮಿ ಮಾಡ್ಕೋಬೋದು. ಇಲ್ಲಿ ಒಂದು ಕಡೆ ಪ್ರತಿಮೆಗಳಿಂದ ಹೇಳಕ್ಕೆ ಪ್ರಯತ್ನ ಪಟ್ಟಿದ್ರೆ, ಇಲ್ಲಿ ಇನ್ನೊಂದು ಕಡೆ ಕಲ್ಲಲ್ಲಿ ಕೆತ್ಬಿಟ್ಟು ನಮಗೆ ತಿಳಿಸೋಕ್ಕೆ ಇನ್ನೊಂದು ಪ್ರಯತ್ನ ಪಟ್ಟಿದ್ದಾರೆ. ನೀವೇ ನೋಡಿ. ಇವಾಗ ಹ್ಯಾನೋಯ್ನ ಯಾವುದೋ ಒಂದು ಡಿಸ್ಟಿಕಲ್ಲಿ ಇದ್ದೀವಿ. ಏನು ಹೆಸರು ಹೇಳೋದು? ಇವ್ರದ್ದು ವರ್ಡ್ಸು ಫುಲ್ಲು ಆಲ್ಮೋಸ್ಟ್ ಇವ್ರ ಭಾಷೆಗೆ 90% ವರ್ಡ್ಸು ಚೈನೀಸಿಂದನೇ ಬಂದಿರೋದು ಈ ವೈಟ್ನಾಮೀಸ್ಗೆ. ಸೊ ಇಲ್ಲೇ ಯಾವ್ದಾದ್ರು ಒಂದು ಲೋಕಲ್ ಫುಡ್ ಟ್ರೈ ಮಾಡೋಣ. ತುಂಬ ಹಸುವಾಗಿದೆ. ಬಂದಿದೆ ನಮ್ಮ ಹೋಗೋ, ಇದನ್ನ ಹೋಗ ಅಂತ ಕರೀತಾರೆ. ಇದು ಓ ಕಡ್ಡಿ ಎತ್ಕೊಂಡು ತಿನ್ನೋದು ಕರೆಕ್ಟು. ಆ ಊಟಕ್ಕೆ 40,000. ಆದರೆ ಕರೆಕ್ಟಾಗಿ ಲೆಕ್ಕ ಹಾಕೊಂಡ್ರೆ 2 ಕೊಕ್ಕೂ ತಿನ್ನೋಕ್ಕಾಗಲಿಲ್ಲ ಗುರು ನನಗೆ. ಫಸ್ಟು ಬಾಯಿಗಿಟ್ಟಂಗೆ ಒಂಥರ ಡಿಫ್ರೆಂಟ್ ಸೆನ್ಸು, ಆಮೇಲೆ ಒಳಕ್ಕೆ ಹೋಯ್ತಿಲ್ಲ. ಏನು ಅಂತ ತಿನ್ನೋದು? ವಾಟ್ ಇಸ್ ಇಟ್ಸ್ ನೇಮ್? ಇದೇನೋ ಬೈಂಗ್ಸಾನ್ ಅಂತೆ. ಬೈಂಗ್ಸಾನ್ ಮೀನ್ಸ್ ಓಕೆ. ಕಿತ್ನೆ ಪ್ರೈಸ್? 80. Okay. Where do you want to go? Can I help you? No. I'm just going to the prison. ವಿಯೆಟ್ನಾಂ ಕರೆನ್ಸಿ ನಮಗಿಂತ ವೀಕ್ ಆಗಿದೆ, ಎಲ್ಲೋದ್ರೂ ಸಿಗುತ್ತೆ ಅಂತ ಏನಾದರೂ ನೀವು ಅಂದ್ಕೊಂಡು ಬಂದಿದ್ದು ಅರ್ಧ ದಿನಕ್ಕೆ ಕ್ಲಿಯರಾಗಿ ಅರ್ಥ ಆಗಿದ್ದ ವಿಷಯ ಒಂದೇ. ಇಲ್ಲಿ ನಮಗೆ US ಡಾಲರಿಂದ ಯಾವ ಕರೆನ್ಸಿಗೆ ಬೇಕಾದರೂ ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಆದರೆ ಇಂಡಿಯನ್ ರುಪೀಸಿಂದ ಈ ಡಾಂಗಿಗೆ ಎಕ್ಸ್ಚೇಂಜ್ ಮಾಡೋಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಬರ್ತಿದ್ದೀರಾ ಅಂದರೆ US ಡಾಲರೇ ಎತ್ಕೊಬನ್ನಿ. ಇವಾಗ ನಾವು ಕ್ಯಾಶ್ ಔಟ್ ಮಾಡೋಕ್ಕೆ ಇಲ್ಲ, ಎಲ್ಲಾದರೂ ಎಕ್ಸ್ಚೇಂಜ್ ಮಾಡಿಕೊಟ್ರೆ ಎಕ್ಸ್ಚೇಂಜ್ ಕೇಳೋಣ, ಇಲ್ಲ ಕ್ಯಾಶ್ ಔಟ್ ಮಾಡೋಕ್ಕೆ ATMಗಳು ಹೊಡ್ಕೊಳ್ಳೋಣ.
ಬುಕ್ಕಿಂಗು ಕರೆನ್ಸಿ ಎಕ್ಸ್ಚೇಂಜ್ ಅಂತ ಹಾಕ್ಕೊಂಡವ್ರೆ. ಕರೆನ್ಸಿ ಎಕ್ಸ್ಚೇಂಜ್ ಕೇಳೋಣ. ಡೂ ಎಕ್ಸ್ಚೇಂಜ್ ಕರೆನ್ಸೀಸ್ ಇಂಡಿಯನ್ ರೂಪೀಸ್ ಟು ಡಾಂಗ್? ಕನ್ವರ್ಟ್. ಐ ನೀಡ್ 20 lakh dong. 20 lakh. 200K. 20,000 K dong. 20,000 K, yeah. 20,000 K. ನೋಡೋಣ ಏನೋ ರೆಸ್ಪಾಂಡ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಅಂತ ಹೇಳಿದ್ರೆ ಅರ್ಥ ಆಯ್ತಿಲ್ಲ, ಬರದೇ ತೋರಿಸ್ಕೊಳ್ಳೋಣ. 20 ಲಕ್ಷ. ದಿಸ್ ಮಚ್. ಇಂಡಿಯನ್ ಮನಿ ಎಕ್ಸ್ಚೇಂಜ್ ಸಿಗೋದು ತುಂಬ ಕಮ್ಮಿ. ಕೆಲವು ಕಡೆ ಸಿಗ್ತಾರೆ, ತುಂಬ ಕಮ್ಮಿ ಹೇಳ್ತಾರೆ. ಚೆಕ್ ದಿಸ್. ನಾವಿವಾಗ ಅವ್ರಿಗೆ 6,500,000 ದುಡ್ಡು ಕೊಡ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಮಳೆ ಬರೋ ಸಣ್ಣ ಮತ್ತೆ ಕಡಿದು ಬೀಚಾಗ್ತಾನೆ ಮಾತ್ರ.